ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. GBA ಚುನಾವಣೆಗಾಗಿ ಒಂದು ನಾಟಕ ಪ್ರಾರಂಭ ಆಗಿದೆ. ಈ ನಾಟಕ ನಿಮ್ಮದು ಏನೂ ನಡೆಯೋದಿಲ್ಲ. ಇವತ್ತುಗಳು ರಸ್ತೆಗಳಲ್ಲಿ ಬಿದ್ದ ಗುಂಡಿಗಳನ್ನು ಮುಚ್ಚಲಿಕ್ಕೆ ಈಗಲೂ ಸಾಧ್ಯ ಆಗಿಲ್ಲ. ನಾನು ಇಡೀ ನಗರವನ್ನು ಪ್ರದಕ್ಷಿಣೆ ಮಾಡಿದ್ದೇನೆ, ಅನೇಕ ಇದಕ್ಕೆ ಹೋಗಿದ್ದೇನೆ. ಏನು ಈಗಾಗಲೇ ಗುಂಡಿ ಮುಚ್ಚಿ ಒಂದೊಂದು ಗುಂಡಿಗೆ 1 ಲಕ್ಷ ರೂಪಾಯಿ ರೀತಿ ಗುಂಡಿ ಮುಚ್ಚಿದ್ದೀರಿ. ಹಾಗಿದ್ರೂ ಕೂಡ ಇನ್ನೂ ಗುಂಡಿಗಳು ಹಾಗೇ ಇದೆ. ಇದೆಲ್ಲವೂ ಕೂಡ ಬೋಗಸ್ ಇದೆ. ಗುಂಡಿ ಎಷ್ಟು ಮುಚ್ಚಿದ್ರಿ, ಮತ್ತೆ ಯಾಕೆ ಗುಂಡಿ ಬಂದಿದೆ? ಇದೆಲ್ಲಕ್ಕೂ ಕೂಡ ಜನರು ಉತ್ತರ ಕೇಳ್ತಾರೆ ನಿಮ್ಮ ಚುನಾವಣೆ ಘೋಷಣೆ ಆದರೆ. ಅದಕ್ಕೆ ಚುನಾವಣೆ ಮಾಡಲಾರ್ದೆ, ಜನರ ಕೋಪವನ್ನು ಎದುರಿಸಲಾರದೆ ಕಾಂಗ್ರೆಸ್ ಸರ್ಕಾರ GBA ಚುನಾವಣೆಯನ್ನ ಮತ್ತೆ ಮುಂದಕ್ಕೆ ಹಾಕಿದ್ದಾರೆ. ಮುಂದಕ್ಕೆ ಹಾಕ್ಲಿಕ್ಕೆ ಈಗಾಗಲೇ ಕೋರ್ಟಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ. ಕೋರ್ಟ್ ಈಸ್ ವೆರಿ ಸೀರಿಯಸ್ ಅಬೌಟ್ ದಿ ಎಲೆಕ್ಷನ್. ಸಹಕಾರ ಇತ್ತು. ನೀವು ಬೆಟಗಡಿಯಲ್ಲಿ ಆಮೇಲೆ ನಮ್ಗೆ ಆಗಿರೋದು 7ನೇ ಸೆಂಟರ್ ಮ್ಯಾಂಡೇಟ್ರಿ ಮಾಡಬೇಕು. ಯಾಕಂದರೆ ನಾವು ಯಾರೋ ಮನಸ್ಸಿರಲಿ ಬೆಡ್ತಾ ಏನಾಗುತ್ತೆ, ಚೇಂಜ್ ಆಗುತ್ತೆ. ನಮ್ಮದು ಫಿಂಗರ್ ಪ್ರಿಂಟ್ ಇರಲಿ, ನಮ್ಮದು ಐರಿಸ್ ಕಣ್ಣದು ಏನು ಇಮೇಜ್ ಇರುತ್ತಲ್ಲ, ಆಮೇಲೆ ಫೇಸ್ ಅದೆಲ್ಲ ಚೇಂಜ್ ಆಗುತ್ತೆ. ಆ ಚೇಂಜ್ ಆದಾಗ ನಾವು ಅಪ್ಡೇಟ್ ಮಾಡಿಲ್ಲ ಅಂದರೆ ಗೊತ್ತಾಗುತ್ತೆ. ನಾವು ಇಲ್ಲಿ ಅಥೆಂಟಿಕೇಷನ್ಗೆ ಹೋಗ್ತೀವಿ. ಅಥೆಂಟಿಕೇಷನ್ ಹೋದಾಗ ನಮಗೆ ಪೂರ್ತಿ ಮ್ಯಾಚ್ ಆಗಿಲ್ಲ ಅಂದರೆ ಅವಾಗ ಏನಾಗುತ್ತೆ, ಟ್ರಾನ್ಸಾಕ್ಷನ್ ಫೇಲ್ ಆಗುತ್ತೆ. ಸೊ ಅಥೆಂಟಿಕೇಷನ್ ಈಗ ನಮ್ಮೀಗ ಪ್ರೆಸೆಂಟ್ ಸಿನಾರಿಯೋ ಅಲ್ಲಿ ಒಂದು ದಿವಸಗೆ ನಾವು 8 ಕೋಟಿ ಅಥೆಂಟಿಕೇಷನ್ ಆಗುತ್ತೆ. ಟೋಕನ್ ಸಿಸ್ಟಮ್ ಮೇಂಟೈನ್ ಮಾಡಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಒಬ್ಬ 2-3 ಸ್ಟಾಫ್ ಇಟ್ಟು ಅವರು ರೆಸಿಡೆಂಟ್ಸ್ಗೆ ಗೈಡ್ ಮಾಡ್ತಾರೆ. ಯಾವ ಥರ ಡಾಕ್ಯುಮೆಂಟ್ ಬೇಕು, ನೇಮ್ ಚೇಂಜ್ ಮಾಡಬೇಕಂದ್ರೆ ಯಾವ ಥರ ಡಾಕ್ಯುಮೆಂಟ್ ಬೇಕು, DOB ಡೇಟ್ ಆಫ್ ಬರ್ತ್ ಮಾಡಬೇಕಂದ್ರೆ ಯಾವ ಥರ ಡಾಕ್ಯುಮೆಂಟ್ ಬೇಕು. ಸೊ ಈ ಥರ ಎವ್ರಿ ಆಧಾರ್ ಎನ್ರೋಲ್ಮೆಂಟ್ ಅಪ್ಡೇಟ್ ಆಕ್ಟಿವಿಟಿಗೆ ನಮ್ಮ ಸ್ಟಾಫು ಅವರು ಪಬ್ಲಿಕ್ಗೆ ನೀಟಾಗಿ ಗೈಡ್ ಮಾಡಿ ಅವ್ರಿಗೆ ತೊಂದರೆ ಇಲ್ಲದೆ ಸುಲಭವಾಗಿ ಆಧಾರ್ ಎನ್ರೋಲ್ಮೆಂಟ್ ಆಗೋ ಥರ ಸಪೋರ್ಟ್ ಮಾಡೋದಕ್ಕೋಸ್ಕರ ಡೆಡಿಕೇಟೆಡ್ ಆಧಾರ್ ಸೇವಾ ಕೇಂದ್ರನ ಓಪನ್ ಮಾಡಿದ್ವಿ. ಇನ್ನು ಏನಾಗಿದೆ ಅಂದರೆ ನಮ್ಮದು ಆಧಾರ್ ಸೇವಾ ಕೇಂದ್ರ ಅಂತೇಳಿ ನಮ್ಮ ವಿಜಯಪುರ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಹೊಸದಾಗಿ ಆಧಾರ್ ಸೇವಾ ಕೇಂದ್ರ ಇವತ್ತು ಪ್ರಾರಂಭವಾಗಿದೆ. ಇಲ್ಲಿನ ಬೆನಿಫಿಟ್ಸ್ಗಳು ಏನಪ್ಪ ಅಂತಂದರೆ ನಮ್ಮಲ್ಲಿ 18+ ಎನ್ರೋಲ್ಮೆಂಟ್ಸ್ ಈಗ ಕಡಿಮೆ ಆಗ್ತಾ ಇದ್ದಾವೆ. ಬಟ್ ಹೊಸದಾಗಿ 18+ ಎನ್ರೋಲ್ಮೆಂಟ್ಸ್ ಮಾಡಬೇಕಪ್ಪ ಅಂತಂದರೆ ಮೊದಲು ನಮ್ಮಲ್ಲಿ 5 ತಾಲೂಕುಗಳ ಹೆಡ್ ತಾಲೂಕುಗಳು ಏನಿತ್ತು, ಮುದ್ದೇಬಿಹಾಳ, ಸಿಂದಗಿ, ಇಂಡಿ, ವಿಜಯಪುರ ಮತ್ತು ಬಾಗೇವಾಡಿ, ಇಲ್ಲಿ ಮಾತ್ರ 5 ಸೆಂಟರ್ಗಳಲ್ಲಿ 18+ ಎನ್ರೋಲ್ಮೆಂಟ್ ಮಾಡಲಿಕ್ಕೆ ಅವಕಾಶ ಇದೆ. We had a discussion and we'll discuss once again, we'll sit again. Because for example, I tell you, because most of the time when the bill is being introduced in the house by the minister concerned, and most of the times the people, any member from the opposition, he used to move the amendments. And when the speaker, when the minister, he tells about the bills and what the bill is. And one member from the opposition, he used to just speak for the amendment, and that was just a formality. But in the speakers from different states, they have to come forward. ಎಲ್ಲ ಪ್ರತಿಯೊಂದು ನಮ್ಮ ವಿಧಾನಮಂಡಲದ ಕಾರ್ಯವಿಧಾನದ ಪ್ರತಿಯೊಂದು ವಿಚಾರವನ್ನು ನಾವು ಚರ್ಚೆ ಮಾಡಿ ಅದನ್ನೊಂದು ಅತ್ಯುತ್ತಮವಾದವನ್ನು ತೆಗೆದುಕೊಂಡು ಬೇಕಾದ ಕರೆಕ್ಷನ್ ಮಾಡಿ ಅದನ್ನು ಸಬ್ಮಿಟ್ ಮಾಡೋ ಜವಾಬ್ದಾರಿ ನಮ್ಮ ಸಮಿತಿಯ ಜವಾಬ್ದಾರಿ. ಆ ಕೆಲಸವನ್ನು ಈಗಾಗಲೇ ನಮ್ಮ ಸಭೆಗೆ ನಮ್ಮ ಇದರ ಸಮಿತಿ ಅಧ್ಯಕ್ಷರು ಚರ್ಚಿಸಿದ್ದೇವೆ. ಮೊದಲ ಸಭೆ, ಇನ್ನು 2-3 ಸಭೆ ಇರಬಹುದು.
ನೆಕ್ಸ್ಟ್ ಸಭೆ ಈಗಾಗಲೇ ಡೆಲ್ಲಿಯಲ್ಲಿ ಮಾಡಲಿಕ್ಕೆ ತೀರ್ಮಾನ ಆಗಿದೆ. ಅದು ಆದಷ್ಟು ಬೇಗನೆ ಕ್ರೋಢೀಕರಿಸಿಕೊಂಡು ವರದಿಯನ್ನು ನಾವು ಸರ್ಕಾರಕ್ಕೆ ಸಲ್ಲಿಸ್ತೀವಿ. ಒಂದು ರೀತಿಯಲ್ಲಿ ಒಂದು ತೀರ್ಮಾನ ತಗೊಳ್ಬೇಕಾಗತ್ತೆ. ಒಂದು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಈ ಆರ್ಡರು ಇದನ್ನು ಪ್ಯೂರಾಗಿ ಮಕ್ಕಳ ಹಿತದೃಷ್ಟಿಯಿಂದ, ನಾನು ನಿಮಗೆ ಗೊತ್ತಿದೆ ಯಾವಾಗ ಪಠ್ಯಪುಸ್ತಕ ಪರಿಷ್ಕರಣೆ ಮಾಡಿದ್ವಿ ಅದನ್ನು ಅವತ್ತೇ ನಾನು ಹೇಳಿದೆ, ಇದು ಯಾರೋ ಪಕ್ಷದ ವಿರುದ್ಧವಾಗಲಿ, ಇದು ವಿಧಾನಸೌಧದ ಒಳಗೂ ಕೂಡ ನಾನು ಹೇಳಿದ್ದೀನಿ, ಯಾರೋ ಪಕ್ಷದ ಪರವಾಗಲ್ಲ, ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಇಲ್ಲ BJP ವಿರುದ್ಧವಾಗಲ್ಲ, ಯಾವುದೇ ಪಕ್ಷದ ಒಂದು ಇದರಲ್ಲ, ಇನ್ ದ ಇಂಟ್ರೆಸ್ಟ್ ಆಫ್ ಚಿಲ್ಡ್ರನ್ಸ್. ನಾವೇನೇ ತೀರ್ಮಾನ ಮಾಡಿದ್ರೂ, ಸೆಕೆಂಡ್ ಎಕ್ಸಾಮ್ ಇರ್ಬೋದು, ವೆಬ್ ಕಾಸ್ಟಿಂಗ್ ಇರ್ಬೋದು, ಯಾಕೆ ನಾವೇನೇನು ವಿಚಾರಗಳು ತಪ್ಪು ಅನುಭವದ ಮೇಲೆ ನಾವು ಮಾಡ್ತಾ ಹೋಗ್ತೀವಿ. ಇವತ್ತು ನಾವು ಈ ಯಾವುದಾದ್ರು ಸಾಂಪ್ರದಾಯಿಕವಾಗಿ ಪ್ರಾಕ್ಟೀಸ್ ಯಾವುದು ನಾವು ಪ್ರಾಕ್ಟೀಸ್ ಮಾಡ್ಕೊಂಬರ್ತೀವಿ ಧಾರ್ಮಿಕವಾಗಿ, ಅದು ವಿಶೇಷವಾಗಿ ಜನಿವಾರ ಹಾಕ್ಕೊಳ್ಳೋದಿರಲಿ, ಶಿವದಾರ ಹಾಕ್ಕೊಳ್ತಾರೆ, ಕೆಲವರು ಪೇಟ ಹಾಕ್ಕೋತಾರೆ, ಕೆಲವರು ನಮ್ಮ ಉತ್ತರ ಕರ್ನಾಟಕದೊಳಗೆ ಹೆಣ್ಣುಮಕ್ಕಳು ಏನು ಇದನ್ನು ಹಾಕ್ತಾರೆ, ಏನು ಜೈನ್ ಸಮಾಜದಲ್ಲೂ ಕೂಡ ಸ್ಯಾರಿನ ಹಾಕ್ತಕ್ಕಂಥದ್ದು, ಹಿಜಾಬ್ ಇರ್ಬೋದು, ಎಲ್ಲದೂ ಕೂಡ ಸ್ಕಾರ್ಫ್ ಹಾಕ್ತಾರೆ, ಕ್ರಿಶ್ಚಿಯನ್ಸು ಕೆಲವರು ಸ್ಕಾರ್ಫ್ ಹಾಕ್ತಾರೆ. ಇದೆಲ್ಲದೂ ಕೂಡ ಅವರ ಧಾರ್ಮಿಕವಾಗಿ ಏನೇನು ಅಲೌಡ್ ಇದೆ ಅದನ್ನು ಒಂದು ಗೌರ್ಮೆಂಟ್ ಆರ್ಡ್ರಲ್ಲಿ ಕರೆಕ್ಟಾಗಿ ಸ್ಪೆಸಿಫೈ ಮಾಡಿ ನಾವು ಶಿಕ್ಷಣ ಇಲಾಖೆಯಿಂದ 12ನೇ ಕ್ಲಾಸ್ವರೆಗೂ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಏನೇನು ಶಾಲೆಗಳಿದ್ದಾವೆ ಯಾವುದೇ ಥರದ ತೊಂದರೆ ಆಗಬಾರ್ದು, ಮಕ್ಕಳಿಗೆ ಕರೆಕ್ಟಾಗಿ ಕ್ಲಾರಿಟಿ ಇರಬೇಕು. ಅದನ್ನು ಭಾಳ ಮುಖ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದು, ಶೈಕ್ಷಣಿಕ ವರ್ಷ ಶುರುವಾಗಷ್ಟಿಗೆ ಇದೆಲ್ಲದೂ ಕೂಡ ಬರಬೇಕು ಅಂದರು. ಇದನ್ನು ನಾನು ಸುಮಾರು ಒಂದು 10-15 ಮೀಟಿಂಗ್ಸ್ನ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಒಂದು 5-6 ಮೀಟಿಂಗ್ಸು, ಯಾಕೆಂದರೆ ಕ್ಲಾರಿಟಿ ಇರಬೇಕು, ಯಾರಿಗೂ ಮನಸ್ಸಿಗೆ ನೋವು ಮಾಡೋದು. ನಿಜವಾಗ್ಲೂ ನೋಡಿ, ಯಾವುದೇ ಒಂದು ಮಗು ಒತ್ತಡದ ಮೇಲೆ ಶಾಲೆಗೆ ಹೋಗುತ್ತೆ ಅಂತ ಹೇಳಿದರೆ ಅದರಂಥ ದುರಂತ ಅದು ಭಾಳ ತಪ್ಪಾಗ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರಲ್ಲಿ ನಾನು ಇಲಾಖೆನ ವಹಿಸ್ಕೊಂಡ್ಮೇಲೆ ಸೆಪ್ಟೆಂಬರ್ 5ನೇ ತಾರೀಕು ಈಗಲೂ ಕೂಡ ನನಗೆ ನೆನಪಿದೆ. ಯಾಕೆಂದರೆ ಇದೆಲ್ಲ ಮಾಡಬೇಕಾದ್ರೆ ಕಣ್ಣಲ್ಲಿ ನೀರು ಬರ್ತದೆ. ಏನು ಅಂತ ಹೇಳಿದರೆ ಸಂವಿಧಾನ ಓದಿಸ್ತಕ್ಕಂಥ ಒಂದು ಕೆಲಸ ನನಗೆ ಓದಿಸ್ಲಿಲ್ಲ, ನನಗೆ ಗೊತ್ತಿಲ್ಲ ದಿನೇಶ್ ಅವರಿಗೆ ಆ ಟೈಮಲ್ಲಿ ಓದಿಸಿದ್ರ, ರಿಜ್ವಾನ್ ಅವ್ರಿಗೆ ಓದಿಸಿದ್ರೆ ನನಗೆ ಗೊತ್ತಿಲ್ಲ ನನಗೆ. ಆದರೆ ನಮ್ಮ ಮಕ್ಕಳಿಗೆ ದೇಶದ ಒಂದು ಪ್ರೀತಿ ಬರಬೇಕು. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.